ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವಕ್ರಗತಿಯ ಗೋಚಾರದ ಫಲಕ್ಕೆ ವಿಶ್ಲೇಷಣೆಗೆ ಸ್ವಾಗತ. ಇದೇ ನವಂಬರ್ 9 ರಾತ್ರಿ ಅಲ್ಲಿ ಬುಧನ ಒಂದು ವಕ್ರಗತಿ ಆರಂಭ ಆಗುತ್ತೆ. ಗ್ರಹಗಳಿಗೆ ರುಜುಗತಿ ಮತ್ತು ವಕ್ರಗತಿ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ರುಜುಗತಿ ಅಂದರೆ ಮುಂದಿನ ರಾಶಿಗೆ ಅಥವಾ ಮುಂದಿನ ನಕ್ಷತ್ರ ಪಾದಕ್ಕೆ ಕ್ರಮಿಸುವಂತಹ ಒಂದು ವಿಚಾರ. ಆದರೆ ಈ ಭೂಮಿ ಮತ್ತು ಆ ಗ್ರಹಗಳಿಗೆ ಇರತಕ್ಕಂತಹ ಒಂದು ದೂರದ ಅನುಪಾತ ಜೊತೆಗೆ ಅವರು ಈ ಸೂರ್ಯನನ್ನು ಸುತ್ತುವಂತಹ ಒಂದು ಸಮಯದ ಅನುಪಾತದ ವ್ಯತ್ಯಾಸದಿಂದ ಈ ಕೆಲವೊಂದು ಗ್ರಹಗಳು ನಮಗೆ ಹಿಮ್ಮುಖವಾಗಿ ಬರುವಂತಹ ಭಾಸ ಆಗುತ್ತೆ ಅಥವಾ ಹಿಂದಿನ ನಕ್ಷತ್ರ ಪಾದಗಳಿಗೆ ಅವರ ಪ್ರವೇಶ ಆಗುವಂಥದ್ದು. ಕೆಲವೊಂದು ಬಾರಿ ಹಿಂದಿನ ರಾಶಿಗೂ ಸಹ ಅವರು ಬರುವಂತಹ ಒಂದು ಪ್ರಮೇಯ ಭೂಮಿಗೆ ವ್ಯಕ್ತವಾಗುವಂಥದ್ದು. ಹಾಗಾಗಿ ಭೂ ನಿವಾಸಿಗಳ ಮೇಲೆ ಈ ಗ್ರಹಗಳ ಒಂದು ಹಿಮ್ಮುಖ ಚಲನೆ ಅಥವಾ ವಕ್ರಗತಿಯ ಪ್ರಭಾವವು ಸರ್ವೇ ಸಾಮಾನ್ಯವಾಗಿ ಈ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಅನಾದಿ ಕಾಲದಿಂದ ದಾಖಲಾಗಿರುತ್ತದೆ. ಈ ಗ್ರಹಗಳು ರುಜುಗತಿಯಲ್ಲಿದ್ದಾಗ ಉತ್ತಮ ಫಲವನ್ನು ಅಥವಾ ವಕ್ರಗತಿ ಅಥವಾ ಹಿಮ್ಮುಖವಾದ ಚಲನೆಯಲ್ಲಿ ವಿರುದ್ಧ ಅನಿಷ್ಟವಾದ ಫಲವನ್ನು ಸಹ ಕೊಡಬಲ್ಲವಾಗಿವೆ. ಹಾಗಾಗಿ ಶುಭ ಗ್ರಹಗಳ ಪಟ್ಟಿಯಲ್ಲಿ ಈ ಬುಧನು ಸೇರಿದ್ದಾನೆ. ಈ ಬುಧ, ಗುರು, ಶುಕ್ರ ಇವೆಲ್ಲವರು ಶುಭ ಗ್ರಹಗಳ ಪಟ್ಟಿ ಇರ್ತಾನೆ. ಚಂದ್ರನು ಶುಭ ಗ್ರಹ ಆಗಿದ್ದಾನೆ. ಹಾಗಾಗಿ ಈ ಶುಭ ಗ್ರಹಗಳು ಯಾವಾಗ ವಕ್ರಗತಿಯಲ್ಲಿ ಅಥವಾ ಸಂಚಾರ ಮಾಡ್ತಾರೋ ಅವರಿಂದ ನಮಗೆ ಸಿಗಬೇಕಾದಂಥ ಶುಭ ಫಲಗಳು ಆಗ ಲುಪ್ತ ಆಗ್ಬೋದು ಅಥವಾ ಸಿಗದೆ ಹೋಗ್ಬೋದು, ಅಥವಾ ಆ ಒಂದು ಸಿಗಬೇಕಾದ ಉತ್ತಮ ಫಲಿತಾಂಶಕ್ಕೆ ಏನಾದರೂ ಅಡೆತಡೆಗಳು ಬರೋದು ಅಥವಾ ವಿಳಂಬ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಕ್ರಗತಿಯ ವಿಚಾರವಾಗಿ ಅನಾದಿ ಕಾಲದಿಂದಲೂ ಹಲವಾರು ಈ ಶಾಸ್ತ್ರಜ್ಞರು ಇದರ ಬಗ್ಗೆ ಉಲ್ಲೇಖಗಳನ್ನು ಮಾಡಿದ್ದಾರೆ. ಜೊತೆಗೆ ಈ ಗ್ರಹಗಳು ವಕ್ರಗತಿಯಲ್ಲಿದ್ದಾಗ ಸಂಭವಿಸಿದಂಥ ವಿವಿಧ ಘಟನೆಗಳನ್ನು ಸಹ ಅಲ್ಲಿ ಉಲ್ಲೇಖನ ಮಾಡಿದಂಥ ವಿಚಾರಗಳು ಪುರಾಣಾದಿಗಳು ಸಹ ಕಂಡುಬರುತ್ತೆ. ಉದಾಹರಣೆಗೆ ಈಗ ಇದೇ ಕಾಲದಲ್ಲಿ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾರೆ. ಇದೇ ಕಾಲದಲ್ಲಿ ಅಲ್ಲಿ ಬುಧನಿಗೂ ವಕ್ರಗತಿ ಪ್ರಾಪ್ತವಾಗುತ್ತೆ. ಕೆಲವೊಂದು ಹಂತದಲ್ಲಿ ಗುರುವಿಗೂ ವಕ್ರಗತಿ, ಶುಕ್ರನಿಗೂ ವಕ್ರಗತಿ, ಕೆಲವೊಂದು 3 ಅಥವಾ 4 ಗ್ರಹಗಳು ಸಹ ವಕ್ರಗತಿಯಲ್ಲಿದ್ದಂಥ ಉದಾಹರಣೆಗಳು ಹಿಂದೆ ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ಈ 1 ಅಥವಾ 2 ಗ್ರಹಗಳು ಅಲ್ಲಿ ವಕ್ರಗತಿಯಲ್ಲಿದ್ದಾಗ ಇದು ಜಗತ್ತಿನ ಮೇಲೂ ಅಡ್ಡ ಪರಿಣಾಮ ಬರುತ್ತೆ, ಜನರ ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಶುಭವಾಗಿದ್ದಾಗ ಶುಭ ಪರಿಣಾಮ, ವಕ್ರವಾಗಿದ್ದಾಗ ಜನರ ಮನಸ್ಥಿತಿಯಲ್ಲೂ ಆ ವಕ್ರತೆ ಅಥವಾ ಹಿಮ್ಮುಖವಾದ ಒಂದು ರೆಟ್ರೋಗ್ರೇಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಹಾಗಾಗಿ ಆ ಒಂದು ರೆಟ್ರೋಗ್ರೇಡ್ ಪರಿಣಾಮ, ಹಿಮ್ಮುಖದ ಪರಿಣಾಮವು ಪ್ರತಿಯೊಂದು ವಿಚಾರದ ಮೇಲೆ ಆಗ್ಬೋದು. ಅಲ್ಲಿ ಬುಧನು ವಿಶೇಷವಾಗಿ ವ್ಯಾಪಾರ, ಉದ್ಯಮ ಅಥವಾ ಚಿಲ್ಲರೆ ಬಿಸ್ನೆಸ್ ಅಂತ ಹೇಳ್ತೇವೆ, ರಿಟೇಲ್ ವ್ಯಾಪಾರಗಳು, ಆ ರಿಟೇಲ್ ವ್ಯಾಪಾರಗಳಿಗೆ ಇರ್ಬೋದು, ಅಥವಾ ಈಗಿನ ಒಂದು ವ್ಯಾಖ್ಯೆಯಲ್ಲಿ ಹೇಳ್ಬೋದಾದರೆ ಇ ಕಾಮರ್ಸ್ ಅಂತ ನಾವು ಏನು ಹೇಳ್ತೇವೆ, ಅಥವಾ ಕಾಮರ್ಸ್, ವಾಣಿಜ್ಯ ಮುಂತಾದ ವಿಚಾರಗಳಿರ್ಬೋದು. ಜೊತೆಗೆ ವಿವಿಧ ರೀತಿಯ ಸಾಹಿತ್ಯ, ಕವನ ಮುಂತಾದ ವಿಚಾರಗಳು, ಅದೇ ರೀತಿ ಫೈನಾನ್ಸು, ಬ್ಯಾಂಕಿಂಗು, ಮಾರ್ಕೆಟಿಂಗು, ಸೇಲ್ಸು ಮುಂತಾದವುಗಳಿಗೆ ಸಹ ಅನೇಕ ರೀತಿಯ ವಾಣಿಜ್ಯ ಚಟುವಟಿಕೆ ಅಂತ ಹೇಳೋಣ, ಕಾಮರ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ಅವೆಲ್ಲಕ್ಕೂ ಬುಧನು ಕಾರಕನು, ಪ್ರೇರಕನು, ಪ್ರಚೋದಕನೂ ಆಗಿದ್ದಾನೆ. ಅಂದರೆ ಈ ಬಾರಿ ಆತನಿಗೆ ವಕ್ರಗತಿ ಸಂಭವಿಸೋ ಕಾರಣ ಇವೆಲ್ಲ ಚಟುವಟಿಕೆಗಳಿಗೆ ಸ್ವಲ್ಪ ಆವಾಗ ಹಿನ್ನಡೆ ಆಗ್ಬೋದು. ಇವೆಲ್ಲ ವಿಚಾರಗಳಿಗೆ ಸ್ವಲ್ಪ ನಿಧಾನಗತಿ ತಟ್ಟಬಹುದು. ಜೊತೆಗೆ ಅನೇಕ ಕಾರಣಗಳಿಂದಾಗಿ ಈ ಸರ್ಕಾರಗಳು ಅಥವಾ ಆಳುವಂಥವರು ಈ ಜನರ ಮೇಲೆ ವಿವಿಧ ರೀತಿಯ ಒಂದು ತೆರಿಗೆಯ ಬಾಧೆಗಳನ್ನು ಅಥವಾ ನಾನಾ ರೀತಿಯ ನಿಯಮ ನೀತಿಗಳ ಒಂದು ಸರಮಾಲೆಯನ್ನು ಜನರ ಮೇಲೆ ಹೇರಬಹುದು. ಯಾಕಂದರೆ ಅಲ್ಲಿ ಈಗ ಇದ್ದಾಗ ಆತನಿಗೆ ಅಲ್ಲಿ ಬುಧನಿಗೆ ಕುಜನ ಯುತಿ ಸಿಗತ್ತೆ. ಬುಧನು ವಕ್ರ ಬುಧನಿಗೆ ಕುಜನ ಅಂದರೆ ಅಲ್ಲೇ ಇರ್ತಾನೆ. ಆತನು ಇದು ಸಂಭವಿಸುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಬುಧನ ವಕ್ರಗತಿ ಸಂಭವಿಸುವಾಗ ಅಲ್ಲಿ ಅದೇ ರಾಶಿಯಲ್ಲಿ ಮಂಗಳನು ಸ್ಥಿತನಾಗಿರ್ತಾನೆ. ಹಾಗಾಗಿ ಅನೇಕ ರೀತಿಯ ವಿರುದ್ಧ ಪರಿಣಾಮಗಳು ಈ ಬಾರಿ ಈ ನವಂಬರ್ 9 ರಾತ್ರಿಯಿಂದ ಮುಂದೆ ಸುಮಾರು 20 ದಿನಗಳ ಕಾಲ, ಅಂದರೆ 29 ನವಂಬರ್ವರೆಗೂ, ನವಂಬರ್ 29ನೇ ತಾರೀಕಿನವರೆಗೂ ಈ ಬುಧನ ವಕ್ರಗತಿಯ ಪ್ರಭಾವವು ಜಗತ್ತಿನ ಮೇಲೂ, ಜನಸಾಮಾನ್ಯರ ಮೇಲೂ, ಜೊತೆಗೆ ರಾಶಿಗಳ ಮೇಲೂ ಸಹ ಒಂದು ತನ್ನದೇ ಆದ ಪ್ರಭಾವವನ್ನು ಬೀರಲಿದೆ. ಇದಲ್ಲದೆ ಬುಧನು ವಾಕ್ ಅಥವಾ ವಾಣಿಗೆ ಸಹ ಕಾರಕನಾಗಿದ್ದಾನೆ. ಅಂದರೆ ಮಾತು, ಮನುಷ್ಯನಿಗೆ ಮಾತೇ ಬಂಡವಾಳ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇತರ ಯಾವುದೇ ಜೀವಿಗಳಿಗೆ ಇಲ್ಲದಂಥ ಒಂದು ವಿಶೇಷವಾದ ಸೌಲಭ್ಯ ವಾಕ್ ಅಥವಾ ವಾಣಿ ಆಗಿರುತ್ತೆ. ಆ ಮಾತಿನಿಂದ ಆಗುವಂಥ ಹಲವಾರು
ಅಚಾತುರ್ಯದ ಘಟನೆಗಳು, ಜೊತೆಗೆ ಮಾತಿನಿಂದ ಆಗಬಹುದಾದ ಕಲಹಗಳು, ಜೊತೆಗೆ ಒಂದು ಸಣ್ಣ ಮಾತೆ ಒಂದು ದೊಡ್ಡ ಕದನಕ್ಕೆ ಕಲಹಕ್ಕೆ ಕಾರಣ ಆಗ್ಬೋದು ಅಥವಾ ವಿನಾಶಕ್ಕೂ ಕಾರಣ ಆಗ್ಬೋದು ನಾವು ಗಮನಿಸಿದ್ದೇವೆ ಹಿಂದಿನ ಕಥೆಗಳಲ್ಲಿ ಅಥವಾ ಪುರಾಣದ ಅಥವಾ ಇತಿಹಾಸದ ವಿಚಾರಗಳಲ್ಲಿ. ಹಾಗಾಗಿ ಇಲ್ಲಿ ಅಂತಹ ಒಂದು ಅನೇಕ ರೀತಿಯ ಮಾತಿನ ಮೂಲಕ ಆಗುವಂತಹ ಕೆಲವು ಅನಾಹುತಗಳು ತೊಂದರೆಗಳು ಆಗುವಂಥದ್ದು. ಜೊತೆಗೆ ಈ ವೈಯಕ್ತಿಕವಾಗಿಯೂ ಅವರವರ ಜೀವನದಲ್ಲಿ ಸಹ ಇಂಥ ಒಂದು ಹಲವಾರು ವೈರುಧ್ಯದ ಘಟನೆಗಳು ಜರುಗಬಹುದಾಗಿದೆ. ಹಾಗೆ ಬುಧನ ವಕ್ರಗತಿಯ ಸಾರ್ವತ್ರಿಕ ಪ್ರಭಾವ ಅಷ್ಟೇನು ಉತ್ತಮವಾಗಿಲ್ಲ. ಸಾರ್ವತ್ರಿಕ ಪ್ರಭಾವದಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು, ಜೊತೆಗೆ ನಾವು ಹೇಳ್ತೇವೆ ಷೇರು ಮಾರುಕಟ್ಟೆ ಸಹ ತುಂಬ ಒಮ್ಮೆ ಮೇಲಕ್ಕೆ ಹೋಗಿ ಮತ್ತು ತುಂಬ ಧರಾಶಾಯಿ ಆಗ್ಬೋದು ಅಥವಾ ರಾತ್ರೋರಾತ್ರಿ ಕೆಲವೊಂದು ಷೇರುಗಳು ತುಂಬ ಒಂದು ನಷ್ಟಕ್ಕೆ ಒಳಗಾಗುವಂಥದ್ದು. ಇವೆಲ್ಲ ಈ ಘಟನೆಗಳು ಷೇರು ಮಾರುಕಟ್ಟೆ ವಿಭಾಗದಲ್ಲಿ ಸಹ ಜರುಗಬಹುದಾಗಿದೆ. ಹಾಗಾಗಿ ಇವೆಲ್ಲವೂ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಸಾರ್ವತ್ರಿಕ ಜೀವನದಲ್ಲಿ ಬಂದಿವೆ. ಇನ್ನು ರಾಶಿಗಳ ಮೇಲೆ ಗಮನಿಸಿದಾಗ 12 ರಾಶಿಗಳಿಗೆ ಸಹ ವಕ್ರದ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅಂದರೆ ವಕ್ರಗತಿಯಿಂದ ಯಾರಿಗೆ ಒಳ್ಳೆಯದಾಗತ್ತೆ ಯಾರಿಗೆ ಕೆಟ್ಟದಾಗತ್ತೆ ಅನ್ನೋದಕ್ಕಿಂತ ಎಲ್ಲ ರಾಶಿಗಳ ಮೇಲೆ ಒಂದಲ್ಲ ಒಂದು ರೀತಿಯ ಅಡ್ಡ ಪರಿಣಾಮ ಇರುತ್ತೆ. ಕೆಲವರಿಗೆ ಆರೋಗ್ಯದ ವಿಚಾರ ಬರ್ಬೋದು, ಕೆಲವರಿಗೆ ಒಂದು ಬಾಂಧವ್ಯದಲ್ಲಿ ಬರ್ಬೋದು, ಕೆಲವೊಂದು ರಾಶಿಗೆ ಹಣಕಾಸಿನ ಮೇಲೆ ಬರ್ಬೋದು, ಕೆಲವೊಬ್ಬರಿಗೆ ಇನ್ನಿತರ ಯಾವುದೇ ರೀತಿಯ ಆಗಂತುಕ ಅಂದರೆ ಯಾವುದೇ ರೀತಿಯ ಗೊತ್ತಿಲ್ಲದಂಥ ಒಂದು ವಿಚಾರದ ಮೂಲಕ ಅವರಿಗೆ ತೊಂದರೆಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅಂಥ ಯಾವುದೇ ರೀತಿಯ ತೊಂದರೆ ಬಾಧೆಗಳನ್ನು ಬರದಂತೆಯೋ ಅಥವಾ ಬಂದರೂ ಅದನ್ನು ಒಂದು ನಾಜೂಕಾಗಿ ಅದನ್ನು ನಿಭಾವಣೆ ಮಾಡೋದು ಅಂದರೆ ಹ್ಯಾಂಡಲ್ ಮಾಡೋಂಥದ್ದನ್ನು ಕಲಿತುಕೊಳ್ಬೇಕು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿರುತ್ತೆ. ಹೊರತು ಇದು ಯಾವುದೇ ರೀತಿಯ ಆತಂಕ ಭಯ ಪಡುವಂಥದ್ದೇನಿಲ್ಲ. ಇವೆಲ್ಲವೂ ಗ್ರಹಗಳ ಒಂದು ಸಾಮಾನ್ಯವಾದ ಪರಿಚಲನೆ. ಆದರೆ ಈ ಪರಿಚಲನೆ ಕಾಲದಲ್ಲಿ ನಾವು ಕೆಲವೊಂದು ಮುನ್ನೆಚ್ಚರಿಕೆಯನ್ನು ಗಮನಿಸಿದರೆ ಅದರಿಂದ ಆಗ್ಬೋದಾದ ಗಂಭೀರ ತೊಂದರೆಗಳನ್ನು ಅಥವಾ ಅನಾಹುತಗಳನ್ನು ನಾವು ಅದನ್ನು ತಪ್ಪಿಸ್ಬೋದಾಗಿದೆ. ಈಗ ಮೊದಲನೇದಾಗಿ ರಾಶಿಗಳ ವಿಚಾರ ಗಮನಿಸಿದಾಗ ಮೇಷರಾಶಿಗೆ ಈ ಒಂದು ಪ್ರಭಾವ ಅಷ್ಟು ಉತ್ತಮವಾಗಿ ಬರೋದಿಲ್ಲ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬುಧನಿದ್ದಾನೆ. ಆತನು ರುಜಿಗತಿಯಲ್ಲಿ ಅಷ್ಟಮದಲ್ಲಿದ್ದಾಗಲೂ ಉತ್ತಮ ಫಲನ ಕೊಡ್ತಾನೆ. ಆದರೆ ವಕ್ರಗತಿ ಬಂದಾಗ ಯಾರಿಗೆ ಶುಭ ಫಲ ಇರುತ್ತೋ ಅದರ ವಿರುದ್ಧವಾದ ಫಲಗಳು ಆಗ್ಬೋದಾಗಿದೆ. ಯಾಕಂದರೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಮೇಷರಾಶಿಯವರಿಗೆ ಈ ನವಂಬರ್ 9ರ ರಾತ್ರಿಯಿಂದ 29ರವರೆಗೆ ಜರುಗುವಂಥ 20 ದಿನಗಳಲ್ಲಿ ಆರೋಗ್ಯದಲ್ಲಿ ನಿಮಗೆ ಏನಾದರೂ ಈಗಾಗಲೇ ಇದ್ದಂಥ ಸಮಸ್ಯೆ, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಅವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಸ್ಕಿನ್ ರ್ಯಾಷಸ್ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಏನಾದರೂ ನ್ಯೂನತೆಗಳು ಕಂಡು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ಅಜೀರ್ಣ ಅಥವಾ ಪಿತ್ತದ ಸಮಸ್ಯೆಗಳು ಕಾಣುವಂಥದ್ದು. ಪಿತ್ತ ಅಂದರೆ ಬೈಲ್ ಅಂತ ಹೇಳ್ತೇವೆ, ಅದು ಲಿವರ್ ಅಥವಾ ಪಿತ್ತ ಜನಕಾಂಗಕ್ಕೆ ಸಂಬಂಧಪಟ್ಟ ವಿಚಾರಗಳು ಅವೆಲ್ಲವೂ ಕೆಲವರಿಗೆ ವ್ಯಕ್ತ ಆಗ್ಬೋದು. ಇನ್ನು ಯಾವುದೇ ಕೆಲಸದ ಪ್ರಯತ್ನದಲ್ಲಿ ಸ್ವಲ್ಪ ಹಾನಿ ಆಗ್ಬೋದು. ಇನ್ನು ಸಹೋದರ ವರ್ಗದಲ್ಲಿ ಅಥವಾ ದಾಯಾದಿಗಳಲ್ಲಿ ಕಲಹ ವಾಗ್ವಾದಗಳು ಬರ್ಬೋದು. ಆಸ್ತಿ ವಿಚಾರ, ಹಣದ ವಿಚಾರದ ವಾಗ್ವಾದಗಳು ಮತ್ತಷ್ಟು ಸ್ವಲ್ಪ ಗಂಭೀರ ಸ್ವರೂಪವನ್ನು ಪಡೆಯಬಹುದಾಗಿದೆ. ಹಾಗಾಗಿ ನಿಮಗೆ ಆರೋಗ್ಯದ ಮೇಲೂ ಜೊತೆಗೆ ವೈಯಕ್ತಿಕ ಜೀವನದ ಮೇಲೂ ಬಾಂಧವ್ಯದ ಮೇಲೂ ಸ್ವಲ್ಪ ಖಂಡಿತ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಯಾವುದೇ ಕಾರಣಗಳಿಗೆ ನೀವು ಈ ಸರ್ಕಾರಕ್ಕೆ ಅಥವಾ ಈ ನೀತಿ ನಿಯಮಗಳಿಗೆ ಉಲ್ಲಂಘಿಸುವಂಥ ಕೆಲಸ ಕಾರ್ಯಗಳಿಗೆ ಅಥವಾ ಕಾನೂನು ಉಲ್ಲಂಘಿಸುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಅಥವಾ ನಿಮ್ಮ ಮೇಲೆ ಕೇಸು ಇತ್ಯಾದಿ ದಾಖಲಾಗುವಂಥ ಸಾಧ್ಯತೆ ಸಹ ಬರ್ಬೋದು. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಮೇಷರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ ಮೇಷರಾಶಿಯವರು. ವೃಷಭ ರಾಶಿಗೂ ಹಾಗೆ ಅಲ್ಲಿ ಆಗಲೇ ಹೇಳಿದಂತೆ ಎಲ್ಲ ರಾಶಿಗೂ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅದರಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಹಣಕಾಸು ಆರೋಗ್ಯಕ್ಕೆ ಹೆಚ್ಚೇನು ತೊಂದರೆ ಇಲ್ಲ. ಆದರೆ ವೈಯಕ್ತಿಕ ಜೀವನ ಮತ್ತು ಬಾಂಧವ್ಯದ ಮೇಲೆ ಈ ವಕ್ರಗತಿ ಅಡ್ಡ ಪರಿಣಾಮ ಬರುತ್ತೆ. ಅಲ್ಲಿ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ ಮಾತಿನ ಚಕಮಕಿ, ದಾಂಪತ್ಯದಲ್ಲಿ ಕಲಹಗಳು ಬರುವಂಥದ್ದು, ವಾಗ್ವಾದ ಬರುವಂಥದ್ದು, ಅವಮಾನಕರವಾದ ಘಟನೆಗಳು ಆಗುವಂಥದ್ದು, ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ನಿಮಗೆ ವಿಶೇಷವಾದ ಅಡ್ಡ ಪರಿಣಾಮಗಳು ಆಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ, ಅದು ನಿಮ್ಮ ರಿಲೇಟಿವ್ ಇರ್ಬೋದು, ಸಹೋದ್ಯೋಗಿನಿರ್ಬೋದು, ಮನೆಯಲ್ಲಿರ್ತಕ್ಕಂಥ ವಿರುದ್ಧ ಲಿಂಗ ಸದಸ್ಯರಿರ್ಬೋದು, ಯಾರಿಂದಲೂ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ ಅಥವಾ ಅವರು ನಿಮ್ಮಲ್ಲಿ ವಾಗ್ವಾದ ಮಾಡುವಂಥದ್ದು ಅಥವಾ ಅವರ ಏನೋ ಒಂದು ವಿವಾದಗಳಿಂದ ನೀವು ಅದರಲ್ಲಿ ಸಹ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಮುಂತಾದ ವಿಚಾರಗಳು ಇರ್ತವೆ. ಹಾಗಾಗಿ ನೀವು ವೈಯಕ್ತಿಕ ಜೀವನ, ಮಾತು, ನಡವಳಿಕೆ, ಬಾಂಧವ್ಯ ಆಗಲೇ ಹೇಳಿದ್ದೇನೆ ಬುಧನು ಮಾತಿಗೆ ಕಾರಕ. ಆದರೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿ. ಅದು ಮನೆಯಲ್ಲಿರ್ಬೋದು, ಉದ್ಯೋಗ ಜಾಗದಲ್ಲಿರ್ಬೋದು, ಮಿತ್ರರ ಜೊತೆಗೆ ಇರ್ಬೋದು. ಅದ್ರಿಗೆ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ನೀವು ಆಡಿದ ಒಂದು ಸಣ್ಣ ಮಾತಿನಿಂದ ದೊಡ್ಡ ಅನಾಹುತಗಳು ಆಗುವುದು. ಅದರಲ್ಲಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ದಂಪತಿಗಳು ಹಾಗೆ ಅದಾದಷ್ಟು ನೀವು ಸಣ್ಣ ಪುಟ್ಟ ಕಲಹಗಳನ್ನು ಅಲ್ಲಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದು, ಆ ಸಣ್ಣ ಕಲಹವು ದೊಡ್ಡ ಸ್ವರೂಪವನ್ನು ಪಡೆಯುವಂಥ ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ವೈರುಧ್ಯ ಆಗುವಂಥ ಸಾಧ್ಯತೆ ಇರೋ ಕಾರಣ ಈ ಕಾಲದಲ್ಲಿ ಸ್ವಲ್ಪ ಇಂಥ ಒಂದು ಎಚ್ಚರಿಕೆ ಬಾಂಧವ್ಯ, ಮಾತು, ನಡವಳಿಕೆಯಲ್ಲಿ ಗಮನಿಸಬೇಕು. ಬುಧನು ಇನ್ನಿತರ ವಿಚಾರಗಳಿಗೆ ನಿಮ್ಮ ಉದ್ಯೋಗ, ವ್ಯಾಪಾರ ಅಥವಾ ಶಿಕ್ಷಣ ಇದಕ್ಕೆ ಯಾವುದೇ ಅಡ್ಡ ಪರಿಣಾಮ ಬುಧನು ಕೊಡೋದಿಲ್ಲ. ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಮಾಡಬಹುದಾಗಿದೆ ವೃಷಭದವರು.
ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಆಗುವಂಥ ಈ ವಕ್ರಗತಿಯ ಪ್ರಭಾವ ಸ್ವಲ್ಪ ಅಡ್ಡ ಪರಿಣಾಮವನ್ನು ಕೊಡುತ್ತೆ ನಿಮಗೆ. ಅಡ್ಡ ಪರಿಣಾಮ ಅಂದರೆ ಅಲ್ಲಿ ವಿಶೇಷವಾಗಿ ನಿಮಗೆ ಈ ಕಾಲದಲ್ಲಿ ಹಣದ ಉಳಿತಾಯ ಕಡಿಮೆಯಾಗಿ ಖರ್ಚುಗಳು ಜಾಸ್ತಿ ಬರ್ತವೆ, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು. ಇದಕ್ಕೆ ಯಾವುದೇ ಒಂದು ಯೋಜನೆ ಮಾಡಿದಂಥ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಆಗದೇ ಇರುವಂಥದ್ದು. ನೀವು ಇಂತಹ ಸಮಯದಲ್ಲಿ ಇಂತಹ ಕೆಲಸಗಳನ್ನು ಒಂದು ನಿಗದಿಪಡಿಸಿರ್ತೀರ, ಆ ಸಮಯದಲ್ಲಿ ಆ ಕೆಲಸಗಳು ಆಗದೇ ಆಗುವಂಥದ್ದು. ಮನಸ್ಸಿಗೆ ಅಸಮಾಧಾನ ಆಗುವಂತಹ ಘಟನೆಗಳು ಜರುಗಬಹುದು. ಇನ್ನು ಹಣದ ಒಂದು ಹರಿವು, ಒಳ ಹರಿವು ಕಡಿಮೆಯಾಗಿ ಹೊರ ಹರಿವು ಅಂದರೆ ಇನ್ಕಮ್ ಕಡಿಮೆಯಾಗಿ ನಿಮಗೆ ಎಕ್ಸ್ಪೆಂಡಿಚರ್ ಅಥವಾ ಖರ್ಚುಗಳು ಜಾಸ್ತಿ ಬರುವಂಥದ್ದು. ಕೆಲವೊಬ್ಬರಿಗೆ ಸಾಲವನ್ನು ಮಾಡುವಂಥ ಪ್ರಮೇಯಗಳು ಕಂಡು ಬರ್ಬೋದು, ಅಥವಾ ಯಾವುದೇ ರೀತಿಯ ಅಡಮಾನ ಇತ್ಯಾದಿಗಳನ್ನು ಇಟ್ಟು ಸಾಲವನ್ನು ಪಡೆಯುವಂಥ ಪ್ರಮೇಯಗಳು ಬರ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ವಾರ್ತೆಗಳನ್ನು ನೀವು ಕೇಳ್ಬೋದು, ಅಥವಾ ಅಂಥ ಅಶುಭ ಸಮಾಚಾರ ಅಂಥದ್ದನ್ನೆಲ್ಲ ಕೇಳುವಂಥ ಸಾಧ್ಯತೆಗಳು ಬರ್ಬೋದು. ಹಾಗಾಗಿ ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ನಿಮಗೆ ಹಣದ ಮೇಲೋ ನಿಮ್ಮ ಮನಸ್ಸಿನ ಭಾವನೆಗಳ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಈ ವಕ್ರಗತಿಯ ಕಾಲದಲ್ಲಿ ಬರ್ಬೋದು. ಅವೆಲ್ಲನ ನೀವು ಮೊದಲೇ ಚೆನ್ನಾಗಿ ಅದರ ಬಗ್ಗೆ ಪೂರ್ವ ಆಲೋಚನೆ ಮಾಡಿಕೊಂಡು ಎಚ್ಚರಿಕೆಯನ್ನು ಗಮನಿಸಬೇಕು. ಯಾವುದೇ ರೀತಿಯ ತುಂಬ ರಿಸ್ಕ್ ತೆಗೆದುಕೊಂಡ ವಿಚಾರಕ್ಕೆ ಅಥವಾ ಹಣದ ವಿಚಾರದಲ್ಲಿ ಸ್ವಲ್ಪ ನೀವು ಯಾವುದೇ ರೀತಿಯ ಒಂದು ಪೂರ್ವ ನಿಯೋಜನೆ ಇಲ್ಲದೆ ಹಣವನ್ನು ಖರ್ಚು ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಹೇಳ್ಬೋದು ಮಿಥುನರವರು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂತಹ ಒಂದು ಈ ಪರಿವರ್ತನೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ಜೊತೆಗೆ ನಾನಾ ರೀತಿಯ ಒಂದು ನಿಮಗೆ ಬಂಧು ಬಾಂಧವರಲ್ಲಿ ಏನಾದರೂ ವೈರುಧ್ಯವಾದ ಮಾತುಗಳು ಬರುವಂಥದ್ದು, ನಿಮ್ಮ ವಿರುದ್ಧ ಇತರರು ಅಪಪ್ರಚಾರ ಮಾಡುವಂಥದ್ದು, ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮಗೆ ಅವಮಾನಕರವಾದ ಘಟನೆಗಳು ಜರುಗುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪ ನಾಸ್ತಿಕತೆ ಭಾವನೆ ಅಥವಾ ಇತರ ಒಂದು ದ್ವೇಷ ಮಾಡುವಂಥ ಭಾವನೆ ಇವೆಲ್ಲ ಬರುವಂಥದ್ದು. ಅದು ನಿಮ್ಮ ಸ್ವಂತ ಬಂಧು ಬಳಗನೇ ಇರ್ಬೋದು ಅಥವಾ ನಿಮ್ಮ ಮಿತ್ರ ಇರ್ಬೋದು, ಅವರನ್ನು ಸಹ ನೀವು ಈಗ ದ್ವೇಷ ಮಾಡುವಂಥ ಒಂದು ಮನಸ್ಸಿನಲ್ಲಿ ಋಣಾತ್ಮಕವಾದ ಪ್ರಭಾವ ನಿಮ್ಮ ಮೇಲೆ ಆಗುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಪ್ರತಿಯೊಬ್ಬರಲ್ಲೂ ಕಲಹ ಮಾಡುವಂಥ ಒಂದು ಈಗ ನಿಮಗೆ ಬುದ್ಧಿ ಬರುತ್ತೆ. ಹಾಗಾಗಿ ಕಲಹವನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿ, ಅದು ಮನೆ ಮಂದಿರ ಇರ್ಬೋದು, ಗಂಡ ಹೆಂಡತಿನ ಇರ್ಬೋದು, ಅಥವಾ ಸಹೋದರ ಇರ್ಬೋದು, ಅಥವಾ ತಂದೆ ಮಕ್ಕಳಿರ್ಬೋದು, ಎಲ್ಲರಲ್ಲೂ ಕಲಹವಾಗುವಂಥ ಒಂದು ನಿಮಗೆ ಮಾತಿನಲ್ಲಿ ನೀವು ಅಲ್ಲಿ ಕಲಹ ಆಗುವಂಥ ಮಾತುಗಳೆಲ್ಲ ಬರ್ತವೆ. ಹಾಗಾಗಿ ಅವೆಲ್ಲವನ್ನು ನಿಯಂತ್ರಣ ಮಾಡಬೇಕು. ಜೊತೆಗೆ ಕಿರಿಯ ವ್ಯಕ್ತಿಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುತ್ತೆ ಅಂದರೆ ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರು ಇರ್ಬೋದು, ಅವರಲ್ಲಿ ಏನಾದರೂ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ಸ್ತುತಿ, ಪ್ರಾರ್ಥನೆಗಳನ್ನು ನೀವು ಮಾಡಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿಗೆ ನಿಮಗೆ ಆರ್ಥಿಕ ಅಥವಾ ಆರೋಗ್ಯದ ಮೇಲೆ ಏನು ಬುಧನ ಅಡ್ಡ ಪರಿಣಾಮ ಇರುವುದಿಲ್ಲ. ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಕೌಟುಂಬಿಕ ವಿಚಾರ ಅಂದರೆ ಮನೆಯಲ್ಲಿನೋ ಅಥವಾ ನಿಮ್ಮ ಒಂದು ಬಂಧು ಬಳಗದಲ್ಲೋ ಏನಾದರೂ ಒಂದು ಅಚಾತುರ್ಯದ ಘಟನೆ ಆಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹ ಬರುವಂಥದ್ದು, ನಿಮ್ಮ ಜೊತೆಗೆ ಉತ್ತಮ ಮೈತ್ರಿ ಇದ್ದಂಥ ವ್ಯಕ್ತಿಗಳು ಈಗ ಇದ್ದಕ್ಕಿದ್ದಂತೆ ನಿಮ್ಮನ್ನು ದೂರ ಮಾಡುವಂಥದ್ದು, ಅಥವಾ ನಿಮ್ಮ ಯಾವುದೇ ಒಂದು ಸಣ್ಣ ಮಾತಿಗಿಂದ ಅವರು ನಿಮ್ಮ ಮೇಲೆ ತುಂಬ ಬೇಜಾರು ಮಾಡಿಕೊಳ್ಳುವಂಥದ್ದು, ಮುಂತಾದ ಕೆಲವು ಆಕಸ್ಮಿಕವಾದ ಘಟನೆಗಳು ಜರುಗಬಹುದು. ಅದೇ ರೀತಿ ನಿಮಗೆ ಗುಪ್ತ ಶತ್ರುಗಳ ಕಾಟ ಸಹ ಕಾಡ್ಬೋದು. ಅಂದರೆ ನಿಮಗೆ ಶತ್ರುಗಳು ಯಾರಂತ ನಿಮಗೆ ಅನುಭವಕ್ಕೆ ಬಂದಿರೋದಿಲ್ಲ, ಆದರೆ ಅವರಿಂದ ಆಗುವಂಥ ಪರಿಣಾಮ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಗುಪ್ತ ಶತ್ರುಗಳ ಕಾಟ ಕಾಡುವಂಥದ್ದು, ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕಗಳು ಹೆಚ್ಚಾಗ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಯತ್ನ ಮಾಡಿದರೆ ಅದರಲ್ಲಿ ಸ್ವಲ್ಪ ವಿಳಂಬ ಅಥವಾ ನಿಧಾನಗತಿ ಆಗುವಂಥ ಅನುಭವಗಳು ಬರ್ಬೋದು. ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸಗಳು ಸ್ವಲ್ಪ ನಿಮಗೆ ನಿಧಾನಗತಿಯ ಪರಿಣಾಮಗಳು ಆಗ್ಬೋದು. ಹಾಗಾಗಿ ಅಲ್ಲಿ ಆರ್ಥಿಕ ಅಂದರೆ ಹಣಕಾಸಿನ ಮೇಲೆ ಅಥವಾ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಇಲ್ಲ, ಆದರೆ ನಿಮ್ಮ ಈ ವಿಶೇಷವಾದ ಬಾಂಧವ್ಯ, ಜೊತೆಗೆ ವಿಶೇಷವಾದ ನಿಮ್ಮ ಕೌಟುಂಬಿಕ ಸಂಬಂಧ, ಇದರ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ, ಜೊತೆಗೆ ನಿಮಗೆ ಗೊತ್ತಿಲ್ಲದಂಥ ಯಾವುದೇ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಅಡೆತಡೆಗಳು, ತೊಂದರೆಗಳು ಆಗುವಂಥ ಇವೆಲ್ಲ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಸರಿ ಮಾಡ್ಕೋಬೇಕು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕವನ್ನು ಹೇಳ್ಬೋದು ಸಿಂಹದವರು. ಇನ್ನು ಮುಂದೆ ಕನ್ಯಾ ರಾಶಿಯ ಅಧಿಪತಿನೇ ಬುಧನಾಗಿದ್ದಾನೆ. ಮಿಥುನ ಮತ್ತು ಕನ್ಯಾ ಅಧಿಪತಿನೇ ಬುಧ. ಆದರೆ ಈ ಬಾರಿಯ ವಕ್ರಗತಿಯಲ್ಲಿ ಅವರಿಂದ ನಿಮಗೆ ಹೆಚ್ಚಿನ ಏನು ಉತ್ತಮ ಪ್ರಯೋಜನಗಳಾಗೋದಿಲ್ಲ. ಹಾಗೆಂದು ನಿಮಗೆ ಹಣದ ವಿಚಾರ ಇರ್ಬೋದು, ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಇದಕ್ಕೆ ಯಾವುದೂ ಬುಧನು ಅಡ್ಡತಡೆ ಮಾಡೋದಿಲ್ಲ. ಅದೇ ರೀತಿ ಆರೋಗ್ಯಕ್ಕೂ ಯಾವುದೇ ರೀತಿ ತೊಂದರೆಗಳನ್ನು ಮಾಡೋದಿಲ್ಲ. ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ. ನಿಮಗೆ ಅವಮಾನಕರವಾದ ಘಟನೆಗಳಾಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಸ್ವಲ್ಪ ವೈಫಲ್ಯಗಳು ಕಾಣುವಂಥದ್ದು, ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಅಥವಾ ಭಯಗಳು ಮೂಡುವಂಥದ್ದು, ಇನ್ಫೀರಿಯಾರಿಟಿ ಅಂತ ಹೇಳ್ತಾರೆ, ಇನ್ಫೀರಿಯಾರಿಟಿ ಅಥವಾ ಫೋಬಿಯಾಗಳು ಅಂತಹ ಒಂದು ನೀವು ಯಾವುದೇ ಒಂದು ಕೆಲಸವನ್ನು ಕೈ ಹಾಕಬೇಕಾದ್ರೆ ಅದರಲ್ಲಿ ಧೈರ್ಯದ ಕೊರತೆ ಬರುತ್ತೆ. ನಿಮಗೆ ಧೈರ್ಯ ಕೊರತೆ ಬಂದು ಮನಸ್ಸಲ್ಲಿ ಯಾವುದೇ ರೀತಿ ಅವ್ಯಕ್ತವಾದ ಭಯ ಕಾಡುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಆಸಕ್ತಿ ನಿಮಗೆ ಸ್ವಲ್ಪ ಕಡಿಮೆ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಳಾಗುವಂಥದ್ದು, ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲೇ ಆಗುವಂಥ ತರಂಗಗಳ ಒಂದು ವ್ಯತ್ಯಾಸದಿಂದ ಆಗುತ್ತೆ ಹೊರತು ಅಂಥ ಗಂಭೀರ ಅಡ್ಡ ಪರಿಣಾಮಗಳಿಲ್ಲ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ
ಯಾವುದೇ ರೀತಿಯ ಒಂದು ಅಪರಿಚಿತ ವ್ಯಕ್ತಿಗಳಲ್ಲಿ ಅಥವಾ ಯಾವುದೇ ರೀತಿಯ ಒಂದು ಗೊತ್ತಿಲ್ಲದಂಥ ಒಂದು ವಿಚಾರಗಳಿಗೆ ಅಥವಾ ಅಂತಹ ಒಂದು ಅಪರಿಚಿತವಾದ ಸಂಸ್ಥೆಗಳೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನೀವು ನಷ್ಟ ಕಷ್ಟಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೇ ಆಮಿಷ ಆಸೆಗಳಿಗೆ ಬಲಿಯಾಗಿ ಅಲ್ಲಿ ನಿಮ್ಮಲ್ಲಿದ್ದಂತಹ ಹಣವನ್ನೆಲ್ಲ ಕಳೆದುಕೊಳ್ಳುವಂಥ ಸಾಧ್ಯತೆಯಲ್ಲಿರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಅನುಮಾನಾಸ್ಪದವಾದ ಯಾವುದೇ ರೀತಿಯ ವ್ಯಕ್ತಿಗಳ ಜೊತೆಗೆ ನೀವು ಸಂಬಂಧವನ್ನು ಮುಂದುವರಿಸೋದು ಒಳ್ಳೆಯದಲ್ಲ. ಇವೆಲ್ಲನೂ ಗಮನದಲ್ಲಿಟ್ಕೊಂಡ್ರೆ ಹೆಚ್ಚಿನ ಏನು ಆತಂಕ ಪಡಬೇಕಾಗಿಲ್ಲ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗತ್ತೆ ಕನ್ಯಾದವರು. ಇನ್ನು ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ವಕ್ರಗತಿಗೆ ಹೋಗುವಂಥ ಬುಧನು ಆತನು ರುಜುಗತಿಯಲ್ಲಿದ್ದಾಗ ನಿಮಗೆ ಉತ್ತಮವಾದ ಲಾಭವನ್ನು, ಜಯವನ್ನು, ಸುಖವನ್ನೆಲ್ಲ ಕೊಟ್ಟಿದ್ದಾನೆ. ಇದರ ವಕ್ರಗತಿ ಪ್ರಾಪ್ತವಾದಾಗ ಇವೆಲ್ಲವೂ ಸ್ವಲ್ಪ ಈಗ ವಿರುದ್ಧವಾಗ್ಬೋದು. ಅಥವಾ ಎಷ್ಟು ದಿನ ಚೆನ್ನಾಗಿ ಓಡಾಡ್ತಾ ಇದ್ದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಈಗ ವಕ್ರಗತಿಯ ಈ 20 ದಿನಗಳ ಕಾಲದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು. ಉತ್ತಮ ಆದಾಯವನ್ನು ಗಳಿಸಿದಂಥ ಒಂದು ಉದ್ಯಮ, ಸಂಸ್ಥೆ, ವ್ಯಾಪಾರ ಅಥವಾ ಕೈಗಾರಿಕೆಗಳಲ್ಲಿ ಈಗ ಇದ್ದಕ್ಕಿದ್ದಂತೆ ಅಲ್ಲಿ ನಿಮ್ಮ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಕುಸಿಬೋದು. ನಾವು ನೋಡ್ತೇವೆ ಕೆಲವೊಂದು ತರಕಾರಿಗಳಿಗೆ ತುಂಬ ಒಂದು ಕೆಜಿಗೆ 100 ರೂಪಾಯಿ, 150 ರೂಪಾಯಿ ಆಗುತ್ತೆ. ಮತ್ತು ಕೆಲವು ದಿನಗಳಲ್ಲಿ ಅದು ಸಡನ್ನಾಗಿ 10-15 ರೂಪಾಯಿಗೆ ಬರೋದು ಅಥವಾ ಅದಕ್ಕಿಂತಲೂ ಕಡಿಮೆ ಇಳಿಯುವಂಥದ್ದೆಲ್ಲ ನೋಡಿರ್ತೇವೆ. ಆ ರೀತಿ ಅಂಥ ಒಂದು ಆಕಸ್ಮಿಕವಾದ ಏರುಪೇರಿನ ಘಟನೆಯಿಂದ ನಿಮಗೆ ಆಕಸ್ಮಿಕವಾಗಿ ಹಣಕಾಸಿನ ನಷ್ಟಗಳು ಆಗ್ಬೋದು. ಅಥವಾ ಆದಾಯ ನೀವು ಊಹೆ ಮಾಡಿದಕ್ಕಿಂತಲೂ ತುಂಬ ಕೆಳಮಟ್ಟಕ್ಕೆ ಇಳಿಬೋದು. ಇವೆಲ್ಲ ಘಟನೆಗಳು ಆಗ್ಬೋದು. ಅದೇ ರೀತಿ ಕೆಲವೊಬ್ಬರಿಗೆ ಈ ಗುಪ್ತ ಶತ್ರುಗಳ ಕಾಟ ಕಾಣ್ಬೋದು. ಅಥವಾ ಪ್ರತಿಸ್ಪರ್ಧಿಗಳ ಕಾಟ ಅಂದರೆ ಕಾಂಪಿಟೇಟರ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಆ ಪ್ರತಿಸ್ಪರ್ಧಿಗಳ ಅಥವಾ ಗುಪ್ತ ಶತ್ರುಗಳ ಕಾಟ ಅವಮಾನಕ್ಕೆ ಬರುವಂಥದ್ದು. ಇದಕ್ಕೆ ಯಾವುದೇ ಒಂದು ನಿಮ್ಮ ಅದೃಷ್ಟ ಪರೀಕ್ಷೆಯಲ್ಲಿ ಅದೃಷ್ಟವು ಸ್ವಲ್ಪ ನಿಧಾನ ಆಗುವಂಥದ್ದು, ಇವೆಲ್ಲ ಅನುಭವ ಬರ್ಬೋದು. ಹಾಗಾಗಿ ತುಲಾರಾಶಿಯವರು ಇಂತಹ ವಿಚಾರಗಳ ಬಗ್ಗೆ, ಆರ್ಥಿಕ ವಿಚಾರಗಳ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನು, ಸಾಲ ಕೊಡೋದು ಪಡೆಯೋದು ಇತ್ಯಾದಿಗಳ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಆನ್ಲೈನ್ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೀವು ಯಾರದೋ ಮಾತು ನಂಬಿ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೋಗಿ ಅಲ್ಲಿ ನಿಮ್ಮ ಹಣಕ್ಕೆ ತೊಂದರೆ ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಇಲ್ಲಿ ನೀವು ಆರ್ಥಿಕವಾಗಿಯೂ ಹಣಕಾಸಿನ ವಿಚಾರವಾಗಿಯೂ ಜೊತೆಗೆ ನಿಮ್ಮ ಉದ್ಯಮ ವ್ಯಾಪಾರದ ಒಂದು ಸಂರಕ್ಷಣೆಗಾಗೂ ನೀವು ಸ್ವಲ್ಪ ಬದ್ಧರಾಗಿರಬೇಕಾಗತ್ತೆ ತುಲಾರಾಶಿಯವರು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಗೆ ನಿಮ್ಮ ಜನ್ಮದಲ್ಲೇ ಬುಧನ ವಕ್ರಗತಿಗೆ ಹೋಗುವಂಥದ್ದು ಇದು ಅಷ್ಟು ಉತ್ತಮವಾದ ನಡವಳಿಕೆ ಅಲ್ಲ. ಇದೇ ಕಾಲದಲ್ಲಿ ಜನ್ಮದಲ್ಲಿ ಮಂಗಳನು ಸಹ ಇರುವಂಥ ವಿಚಾರ. ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಇದ್ದಂಥ ಸಮಸ್ಯೆಗಳು, ಉದಾಹರಣೆಗೆ ಹೊಟ್ಟೆ ನೋವು, ಅಜೀರ್ಣನೋ ಅಥವಾ ಪೈಲ್ಸೋ, ಅಲ್ಸರೋ ಅಥವಾ ಆ್ಯಸಿಡಿಟಿನೋ ಅಥವಾ ಇನ್ನಿತರ ಯಾವುದೇ ರೀತಿಯ ತಲೆನೋವು, ಕಣ್ಣು ನೋವು ಇವೆಲ್ಲ ಇರ್ಬೋದು. ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರ್ಪಡಿರ್ಬೋದು. ಅದು ನೀರಿನಿಂದ, ಹವಾಮಾನದಿಂದ ಅಥವಾ ಆಹಾರ ದೋಷದಿಂದ ಸಡನ್ನಾಗಿ ಏನಾದರೂ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಮೇಲೆ ನಂಜು ಅಥವಾ ಇನ್ಫೆಕ್ಷನ್ಗಳು ಆಗುವಂಥದ್ದು ಹೀಗೆಲ್ಲ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆರೋಗ್ಯದ ಬಗ್ಗೆ ಖಂಡಿತ ಕಾಳಜಿ ಬೇಕಾಗುತ್ತೆ. ಹಿಂದೆ ರೋಗದ ಯಾವುದೇ ಹಿನ್ನೆಲೆ ಅಂದರೆ ಏನಾದರೂ ಹಿಸ್ಟ್ರಿ ಇದ್ದವರು ಅಂಥವರು ಈ ಕಾಲದಲ್ಲಿ ನಿಮಗೆ ಆ ರೋಗಗಳು ಅಥವಾ ತೊಂದರೆಗಳು ಮರುಕಳಿಸದಂತೆ ಸಹ ಎಚ್ಚರವನ್ನು ಗಮನಿಸಬೇಕು. ಸಣ್ಣ ಪುಟ್ಟ ಅನಾರೋಗ್ಯ ಬಂದರೂ ಸಹ ಅದನ್ನು ನೀವು ನೆಗ್ಲಿಜೆನ್ಸ್ ಮಾಡದೆ ತಕ್ಷಣವಾಗಿ ಸೂಕ್ತವಾದ ಚಿಕಿತ್ಸೆಯ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರ್ಬೋದು. ಏಕಕಾಲದಲ್ಲಿ ಮಂಗಳ ಬುಧರಲ್ಲಿ ನಿಮ್ಮ ಜನ್ಮದಲ್ಲಿ ಇರುವ ಕಾರಣ ನಿಮ್ಮ ಆರೋಗ್ಯದ ಮೇಲೆ ತೊಂದರೆ ಬರುತ್ತೆ. ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ, ಮಾತಿನಲ್ಲಿ ಸಹ ನಿಮಗೆ ಎಚ್ಚರ ಹೆಜ್ಜೆ ಬೇಕು. ನಿಮ್ಮ ಮಾತಿನಿಂದ ಕೆಲವರಿಗೆ ತೊಂದರೆ ಆಗುವಂಥದ್ದು, ಬಾಂಧವ್ಯ ಹಾಳಾಗುವಂಥದ್ದು ಅಥವಾ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಒರಟುತನ ಅಥವಾ ಅವಾಚ್ಯ ಶಬ್ದಗಳ ಪ್ರಯೋಗಗಳು ಜಾಸ್ತಿ ಬರುವಂಥದ್ದು. ಅದರಿಂದ ನಿಮ್ಮ ಒಂದು ಬಂಧುಗಳಿಗೆ, ಮಿತ್ರರಿಗೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯಗಳು ಮೂಡುವಂಥದ್ದು. ಹಾಗಾಗಿ ನೀವು ಆರೋಗ್ಯದ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಮಾತಿನ ಮೇಲೂ, ಬಾಂಧವ್ಯದ ಮೇಲೂ ಖಂಡಿತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ ವೃಶ್ಚಿಕದವರು. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ, ದೇವತಾ ಶ್ಲೋಕವನ್ನು ಹೇಳಬೇಕಾಗತ್ತೆ. ಮುಂದಿನದು ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯಸ್ಥಾನ 12ರ ಮನೆ ಇರುವಂಥ ಬುಧನ ಒಂದು ವಕ್ರಗತಿಯ ಪರಿಣಾಮ ನಿಮ್ಮ ಮೇಲೂ ಇದೊಂದು ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು. ತನು ಮನ ಧನದ ಮೇಲೆ ಬೀರುತ್ತೆ. ತನು ಅಂದರೆ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಅಜೀರ್ಣ, ಹೊಟ್ಟೆ ನೋವು ಅಥವಾ ಸ್ಕಿನ್ ಎಲರ್ಜಿ, ರ್ಯಾಷಸ್ ಎಲ್ಲ ಬರುವಂಥದ್ದು ಅಥವಾ ಹವಾಮಾನಕ್ಕೆ ಅನುಗುಣವಾಗಿ ಆಗುವಂಥ ಚರ್ಮದ ಮೇಲಿನ ಕೆಲವು ಸೋಂಕುಗಳು ಅಂತ ಬರ್ತವೆ, ಅವೆಲ್ಲ ನಿಮಗೆ ಬರುವಂಥದ್ದು. ಜೊತೆಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಈಗ ಕಾಡುವಂಥದ್ದು. ಇನ್ನು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗಿ ಆಲಸ್ಯ, ಸೋಮಾರಿತನ ಮೂಡುವಂಥ ಘಟನೆಗಳು ಆಗುವಂಥದ್ದು.
ಮನಸ್ಸಲ್ಲಿ ಚಿಂತೆ ಅಥವಾ ಭಯ ಆತಂಕಗಳು ಸಹ ಕೆಲವೊಬ್ಬರಿಗೆ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ವ್ಯಯಭಾವದಲ್ಲಿ ಆಗುವಂಥ ಈ ವಕ್ರಗತಿಯ ಒಂದು ಬುಧನ ಪರಿಣಾಮ ಇದೇ ಕಾಲದಲ್ಲಿ ಆ ವ್ಯಯದಲ್ಲಿ ಕುಜನು ಸಹ ಕೂತಿರುವ ಕಾರಣ ನಿಮಗೆ ಅನೇಕ ರೀತಿಯ ವೈರುಧ್ಯಗಳು ಅನುಭವ ಆಗ್ಬೋದು. ವಿಶೇಷವಾಗಿ ಈ ಧನುರಾಶಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಯಾರಲ್ಲಿದ್ದಾರೆ ಅವರಿಗೆ ನಿಮ್ಮ ಒಂದು ಸಾಧನೆಗೆ, ಪ್ರತಿಭೆಗೆ ಸ್ವಲ್ಪ ಆಲಸ್ಯಕರವಾದ ಘಟನೆಗಳು ಜರಗಬಹುದು, ಅಥವಾ ಯಾವುದೇ ಆಸಕ್ತಿ ನಿಮಗೆ ಕಡಿಮೆ ಆಗುವಂಥದ್ದು, ಅಥವಾ ಇನ್ನಿತರರ ದುರ್ಬೋಧನೆ ಅಥವಾ ದುಷ್ಟ ಮಿತ್ರರ ಸಹವಾಸದಿಂದ ನೀವು ನಿಮ್ಮ ಸಾಧನೆಯಿಂದ ವಿಮುಖರಾಗುವಂಥ, ಅಂದರೆ ಅದರಿಂದ ಮೈಂಡ್ ಡಿವಿಯೇಟ್ ಅಂತ ಹೇಳ್ತೀವಿ, ಅದೆಲ್ಲ ಆಗುವಂಥ ಸಾಧ್ಯತೆ ಬರುತ್ತೆ. ಇವೆಲ್ಲನ ಗಮನದಲ್ಲಿಟ್ಕೊಳ್ಳಿ. ಯಾವುದೇ ರೀತಿಯ ಒಂದು ದುಷ್ಟ ಮಿತ್ರರ ಸಹವಾಸಕ್ಕೆ, ದುಶ್ಚಟಗಳಿಗೆ ಅಥವಾ ದುಷ್ಪ್ರೇರಣೆಗಳಿಗೆ ನೀವು ಬಲಿಯಾಗದಂತೆ ನಿಮ್ಮ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಆಸೆ, ಆಕಾಂಕ್ಷೆ, ಆಮಿಷಗಳಿಗೆ ಒಡ್ಡಿ ಬಲಿಯಾಗಿ ನೀವು ಯಾವುದೇ ರೀತಿ ನಿಮ್ಮ ವೈಯಕ್ತಿಕ ಜೀವನವನ್ನು ಅಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಧನುರಾಶಿಯವರಿಗೆ ಈ ಕಾಲದಲ್ಲಿ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ದೇವತಾ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಏನು ಅಡೆತಡೆಗಳೇನಿಲ್ಲ. ನಿಮ್ಮ ರಾಶಿಯಿಂದ ಲಾಭದಲ್ಲಿ ವಕ್ರಗತಿಯಲ್ಲಿ ಇರ್ತಾನೆ. ಆದರೆ ಕೆಲವೊಂದು ನಿಮಗೆ ಹಣಕಾಸಿನ ಪ್ರಯೋಜನ ಆಗುವಂಥದ್ದು ಸ್ವಲ್ಪ ನಿಧಾನಗತಿ ಆಗ್ಬೋದು, ಅಥವಾ ಈಗ ಇವತ್ತು ನಾಳೆ ಸಿಗತ್ತೆ ಅನ್ನೋ ಒಂದು ಹಣಕಾಸಿನ ಲಾಭವು ಇನ್ನೊಂದು ವಾರನೋ 10 ದಿನ ಸ್ವಲ್ಪ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು. ಹಾಗಾಗಿ ನಿಮಗೆ ಅವಕಾಶಗಳು ವಂಚನೆಯೇ ಆಗೋದಿಲ್ಲ, ಅವಕಾಶಗಳು ಸ್ವಲ್ಪ ನಿಧಾನಗತಿ ಅಥವಾ ವಿಳಂಬಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಯಾವುದೇ ರೀತಿಯ ವ್ಯಕ್ತಿಗಳಿಂದ ನಿಮಗೆ ಅವಮಾನಗಳಾಗುವಂಥದ್ದು, ಅಥವಾ ನೀವು ತುಂಬ ನಂಬಿದಂಥ ವ್ಯಕ್ತಿಗಳಿಂದ ನಿಮಗೆ ಹಿನ್ನಡೆ ಆಗುವಂತಹ ಘಟನೆಗಳು, ಅಥವಾ ನೀವು ಯಾವುದರ ಮೇಲೆ ತುಂಬ ವಿಶ್ವಾಸನ ಇಟ್ಟಿರೋ ಅಂಥವ್ರಿಂದ ನಿಮಗೆ ವಿಶ್ವಾಸಘಾತಕದ ಘಟನೆಗಳು ಆಗ್ಬೋದು. ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ನಿಮಗೆ ಗಂಭೀರವಾದ ಅಡ್ಡ ಪರಿಣಾಮ ಅಥವಾ ಕಷ್ಟ ನಷ್ಟಗಳನ್ನು ಇರೋದಿಲ್ಲ. ಕೆಲವೊಮ್ಮೆ ಅವಕಾಶದ ನಿಮಗೆ ವಿಳಂಬ ಆಗ್ಬೋದು. ಅವಕಾಶಗಳು ಸ್ವಲ್ಪ ಈಗ ಸಿಗಬೇಕಾಗೋದು ಸ್ವಲ್ಪ ನಿಧಾನಗತಿಯಾಗಿ ಬರುವಂಥದ್ದು. ಜೊತೆಗೆ ಈ ಬಾಂಧವ್ಯದಲ್ಲಿ ಕೆಲವರಿಂದ ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಅವರು ಉದ್ದೇಶಪೂರ್ವಕವಾಗಿ ಧಕ್ಕೆ ತರುವಂತಹ ಕೆಲವು ಘಟನೆಗಳನ್ನು ಮಾಡ್ಬೋದು. ಅದರ ಬಗ್ಗೆ ಎಚ್ಚರವಾಗಿರಬೇಕು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದರ ನೀವು ಖಂಡಿತವಾಗಿ ಅದರ ಬಗ್ಗೆ ತುಂಬ ಫೋಕಸ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ತುಂಬ ವಿಶ್ವಾಸ ಇಟ್ಟವರು, ತುಂಬ ಒಂದು ನಿಮ್ಮ ಅಭಿಮಾನ ಇಟ್ಟಂಥ ವ್ಯಕ್ತಿಗಳೇ ನಿಮ್ಮ ವಿರುದ್ಧವಾದ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಅದರ ಹೊರತು ನಿಮಗೆ ಆರೋಗ್ಯ, ಹಣಕಾಸು, ವೈಯಕ್ತಿಕ ಜೀವನ ಅದರ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮಗಳನ್ನ ಸಾಂಕೇತಿಕವಾದ ಕೆಲವು ಏರುಪೇರಿನ ಘಟನೆಗಳು ಆಗ್ಬೋದಾಗಿದೆ. ಆಸಕ್ತಿ ಉಳ್ಳಂಥ ಮಕರ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಸ್ತುತಿ, ಶ್ಲೋಕ, ದೇವತಾ ಪ್ರಾರ್ಥನೆ ಮಾಡ್ಬೋದು. ಇನ್ನು ಕುಂಭರಾಶಿ. ಕುಂಭರಾಶಿಗೆ ಈ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಕಂಡು ಬಂದಿಲ್ಲ. ಆದರೆ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಸ್ವಲ್ಪ ಈಗ ಸ್ಲೋನೆಸ್ ಬರ್ಬೋದು. ಅಂದರೆ ಈಗ ಚೆನ್ನಾಗಿ ನಡೀತಾ ಇದ್ದ ವೃತ್ತಿ, ಉದ್ಯೋಗ, ವ್ಯಾಪಾರಗಳು ಇದ್ದಕ್ಕಿದ್ದಂತೆ ಸ್ವಲ್ಪ ಸ್ಲೋನೆಸ್ ಬರುವಂಥದ್ದು, ಅಥವಾ ಈ ಜಾಗತಿಕವಾಗಿ ಆದಂಥ ಒಂದು ಅಡ್ಡ ಪರಿಣಾಮದ ಪ್ರಭಾವ ನಾವು ನೋಡ್ತೀವಿ. ಉದಾಹರಣೆಗೆ ಯಾವುದೇ ಒಂದು ಕಂಪನಿಯ ಷೇರು ಅಲ್ಲಿ ಕುಸಿತ ಆಗುವಂಥದ್ದು, ಅಥವಾ ಯಾವುದೇ ಒಂದು ವಸ್ತುವಿನ ಧಾರಣೆ ಇದ್ದಕ್ಕಿದ್ದಂತೆ ಕುಸಿತ ಆಗುವಂಥದ್ದು ನಾವು ನೋಡ್ತೇವೆ. ವಸ್ತುವಿನ ಧಾರಣೆ ಅಂದರೆ ಬೆಲೆಗಳು ತುಂಬ ಇಳಿಮುಖ ಆಗುವಂಥದ್ದು. ಆವಾಗ ಅದರ ಅಡ್ಡ ಪರಿಣಾಮ ಹಲವರ ಮೇಲೆ ಆಗುತ್ತೆ. ಗ್ರಾಹಕರ ಮೇಲೆ ಸ್ವಲ್ಪ ಆಗ್ಬೋದು, ಆದರೆ ಅದರದೇ ವ್ಯಾಪಾರ, ಉದ್ಯಮ ನಡೆಸುವಂಥವರಿಗೆ ಅದರ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಆಗುತ್ತೆ. ಅಂಥ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೂ ಆಗ್ಬೋದು. ಆಕಸ್ಮಿಕವಾದ ನಷ್ಟ ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಘಟನೆಗಳು ಮನೆಯಲ್ಲಿಯೂ, ವೃತ್ತಿ, ಉದ್ಯೋಗ ಜಾಗದಲ್ಲಿ ಜರಗಬಹುದು, ಅಥವಾ ಇತರರಿಂದ ನಿಮಗೆ ಉದ್ದೇಶಪೂರ್ವಕವಾದ ಯಾವುದೇ ರೀತಿಯ ಅವಮಾನಕರ ಘಟನೆಗಳು ಆಗ್ಬೋದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಹೆಚ್ಚಿನ ಏನು ಅಡೆತಡೆ, ಆತಂಕ, ಕಷ್ಟ ನಷ್ಟಗಳಿಲ್ಲ. ಸಾಂಕೇತಿಕವಾಗಿ ಕೆಲವೊಂದು ಏರುಪೇರಿನ ಘಟನೆಗಳು ಆಗ್ಬೋದು. ಜೊತೆಗೆ ಉದ್ಯಮ, ವ್ಯಾಪಾರ ಇದರಲ್ಲಿ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಒಂದು ಆಮಿಷಗಳಿಗೆ ಒಡ್ಡಿ ನೀವು ನಿಮ್ಮ ಉದ್ಯಮ ವ್ಯಾಪಾರದಲ್ಲಿ ಯಾವುದೇ ರೀತಿಯ ರಿಸ್ಕನ್ನು ತೆಗೆದುಕೊಳ್ಳೋ ಈಗ ಅಷ್ಟು ಒಳ್ಳೆಯದಲ್ಲ. ಕೊನೆಗೆ ಹೇಳ್ತಕ್ಕಂತಹ ಈ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೊಬೋದು ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನದಲ್ಲಿ ವಕ್ರಗತಿಯಲ್ಲಿ ಹೋಗ್ತಾ ಇರುವಂಥ ಬುಧನು ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡ್ಬೋದು. ವಿಶೇಷವಾಗಿ ಆರೋಗ್ಯದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಏರುಪೇರುಗಳು ಕಾಣ್ಬೋದು. ಸ್ಕಿನ್ ಅಲರ್ಜಿ, ರ್ಯಾಷಸ್ಸು ಎಲ್ಲ ಬರುವಂಥದ್ದು, ಅಥವಾ ಹವಾಮಾನದಿಂದ ಆಗುವಂಥ ಚರ್ಮದ ಮೇಲಿನ ಕೆಲವು ಬದಲಾವಣೆಗಳು ನಿಮಗೆ ಸ್ವಲ್ಪ ತೊಂದರೆ ಕೊಡ್ಬೋದು. ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಈ ವೈಯಕ್ತಿಕ ಜೀವನದಲ್ಲಿ ಅಂದರೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಸೋದರರ ಮಧ್ಯೆ ಏನಾದರೂ ಬಾಂಧವ್ಯದಲ್ಲಿ ಉಳಿ ಹಿಂಡುವಂಥ ಘಟನೆಗಳು ಜರಬಹುದು. ಜೊತೆಗೆ ಮಾತಿನ ಚಕಮಕಿ, ಕಲಹಗಳು ಹೆಚ್ಚಳ ಆಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ನಿಮಗೆ ಒಂಟಿತನ ಅಥವಾ ಖಿನ್ನತೆಯ ಒಂದು ಅನುಭವ ಅಥವಾ ಏಕಾಂಗಿತನದ ಅನುಭವ ಆಗುವಂಥದ್ದು. ಹಾಗಾಗಿ
ಈ ಎಲ್ಲರೂ ನಿಮ್ಮ ಜೊತೆಗೆ ಇದ್ದವರು ಈಗ ನಿಮಗೆ ಯಾರೂ ನಿಮ್ಮ ಸಹಾಯಕ್ಕೆ ಇಲ್ಲದಂತೆ ಅಸಹಾಯಕತೆಯ ಒಂದು ಅನುಭವ ನಿಮಗೆ ಆಗ್ಬೋದು. ಅಂದರೆ ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿಗಳಿಂದ ಈಗ ಇದ್ದಕ್ಕಿದ್ದಂತೆ ನಿಮ್ಮ ಜೊತೆಗೆ ಅವರು ಕೈ ಬಿಡುವಂತಹ ಘಟನೆಗಳು ಇವೆಲ್ಲ ಅನುಭವಕ್ಕೆ ಬರ್ಬೋದು. ಹಾಗಾಗಿ ನೀವು ತನು ಮನ ಧನದ ಒಂದು ನಿಯಂತ್ರಣ ಮಾಡಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಮನಸ್ಸಿನ ಮನೋನಿಯಂತ್ರಣ. ಮನಸ್ಸಲ್ಲಿ ಈಗ ನೆಗೆಟಿವ್ ಭಾವನೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಸರಿಯಾಗಿ ನಿಮ್ಮ ಮೇಲೆ ಆಗುವಂಥ ಈ ಶನಿ ಪ್ರಭಾವ, ರಾಹು ಕೇತುಗಳ ಪ್ರಭಾವ ಇವೆಲ್ಲವೂ ಇರುತ್ತೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಈ ಬುಧನ ವಕ್ರಗತಿಯ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಹಾಗಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯವನ್ನು ಸ್ವಲ್ಪ ಸರಿಪಡಿಸ್ಕೋಬೇಕು. ಜೊತೆಗೆ ನಿಮ್ಮನ್ನು ನೀವೇ ಖಿನ್ನತೆ ಕಡೆಗೆ ತೆಗೆದುಕೊಂಡು ಹೋಗಬೇಡಿ. ನಿಮ್ಮನ್ನು ಒಂಟಿ ಎಂದು, ನಿಮ್ಮನ್ನು ಅಸಹಾಯಕ ಎಂದು ನಿಮ್ಮನ್ನು ನೀವು ಬಿಂಬಿಸ್ಕೊಂಡು ಅಂಥ ಒಂದು ಇನ್ಫೀರಿಯಾರಿಟಿ ಅಥವಾ ನಿಮ್ಮ ಬಗ್ಗೆ ಕೀಳರಿಮೆಯ ಒಂದು ಭಾವನೆಯನ್ನು ಮನಸ್ಸಿಂದ ದೂರ ಹಾಕಬೇಕಾಗತ್ತೆ. ಯಾಕಂದರೆ ಅದರಿಂದ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಆಗುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೊನೆಗೆ ಈಗ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ನೀವು ಮಾಡಬೇಕಾಗತ್ತೆ ಮೀನರಾಶಿಯವರು. ಇಲ್ಲಿವರೆಗೆ ಈ ಬುಧನ ವಕ್ರಗತಿಯ ಪ್ರಭಾವ ನವಂಬರ್ 9ರ ರಾತ್ರಿಯಿಂದ ನವಂಬರ್ 29ರವರೆಗೆ ನಡೆಯುವಂಥ 20 ದಿನಗಳ ಅವಧಿಯ ವಕ್ರಗತಿಯ ಒಂದು ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಆಗತಕ್ಕಂಥ ವಕ್ರಗತಿಯ ಪ್ರಭಾವವನ್ನು ಉಲ್ಲೇಖ ಮಾಡಿ ಹೇಳಿದ್ದೇನೆ. ವಕ್ರಗತಿ ಬಂದಾಗ ಆಗಲೇ ಹೇಳಿದಂತೆ ಯಾವುದೇ ರಾಶಿಗೆ ಉತ್ತಮ ಫಲ ಅಂತ ಶುಭ ಗ್ರಹಗಳಿಂದ ವಕ್ರಗತಿಯಲ್ಲಿ ಸಿಗೋದಿಲ್ಲ. ಹಾಗಾಗಿ ಮಿಶ್ರ ಫಲಗಳು ಅಥವಾ ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾದಂಥ ಎಲ್ಲರೂ ಈ ದೋಷ ನಿವಾರಣಾರ್ಥವಾಗಿ ಈ ಬುಧನಿಗೆ ಸಂಬಂಧಿತವಾದ ಒಂದು ಅಧಿದೇವತೆಗಳು ಅಂತ ಹೇಳಿದರೆ ಗಣೇಶ ಮತ್ತು ವಿಷ್ಣು ಅಂತ ಹೇಳ್ತಾರೆ. ಹಾಗಾಗಿ ಪ್ರಥಮ ಪೂಜ್ಯ ಗಣೇಶನ ಭಕ್ತಿ ಮಾಡುವಂಥದ್ದು, ಗಣಪತಿಯ ಸ್ತುತಿ ಶ್ಲೋಕ ಅಥವಾ ಗಣೇಶನ ಯಾವುದೇ ರೀತಿಯ ಅಷ್ಟೋತ್ತರ ಶತನಾಮಾವಳಿ, ಗಣೇಶನ ಇನ್ನಿತರ ಯಾವುದೇ ಭಜನೆಯ ಭಕ್ತಿಗಳು ಇದನ್ನು ಮಾಡೋದು ಬಹಳ ಉತ್ತಮ. ಓಂ ಗಂ ಗಣಪತಿಯೇ ನಮಃ ಅನ್ನೋದು ಬಹಳ ಪ್ರಸಿದ್ಧವಾದ ಗಣಪತಿಯ ಮೂಲ ಮಂತ್ರ. ಓಂ ಗಂ ಗಣಪತಿಯೇ ನಮಃ. ಇದನ್ನು ನೀವು 21 ಬಾರನೋ 108 ಬಾರನೋ ಪಠನೆ ಮಾಡೋದು ಬಹಳ ಒಂದು ಶಕ್ತಿಶಾಲಿಯಾದ ಒಂದು ಮಂತ್ರ ಆಗಿರುತ್ತೆ. ಅದೇ ರೀತಿ ವಕ್ರತುಂಡ ಮಹಾಕಾಯ ಶ್ಲೋಕ ಇರುತ್ತೆ, ಶುಕ್ಲಾಂ ಭರದ್ರಂ ಶ್ಲೋಕ ಇರುತ್ತೆ, ಅಥವಾ ಗಜಾನನಂ ಭೂತಗಣ ಸೇವಿತ ಮುಂತಾದ ಜನಪ್ರಿಯವಾದ ಶ್ಲೋಕಗಳು ನಿಮಗೆಲ್ಲ ಗೊತ್ತಿರ್ತವೆ. ಅದರಲ್ಲಿ ಯಾವುದೇ ಒಂದು ಶ್ಲೋಕವನ್ನು ನೀವು ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡೋದು. 5 ಬಾರನೋ 21 ಬಾರನೋ 108 ಬಾರನೋ ಪಠನೆ ಮಾಡ್ಬೋದು. ಅದೇ ರೀತಿ ಗಣೇಶನ ಒಂದು ದೇವಾಲಯಗಳ ಸಂದರ್ಶನ, ಗಣೇಶನ ದೇವರುಗಳ ಸೇವೆಗಳನ್ನು ಪೂಜೆಗಳನ್ನು ಸಲ್ಲಿಸುವಂಥದ್ದು ಇತ್ಯಾದಿ ಗಣೇಶನಿಗೆ ಸಂಬಂಧಪಟ್ಟ ಅನುಷ್ಠಾನಗಳು ಮಾಡೋದ್ರಿಂದ ಬುಧನಿಂದ ಆಗುವಂಥ ದೋಷ ನಿಮಗೆ ನಿವಾರಣೆ ಆಗುತ್ತೆ. ಅದೇ ರೀತಿ ಇನ್ನೊಂದು ಶಕ್ತಿ ಅಂದರೆ ವಿಷ್ಣು ಅಥವಾ ನಾರಾಯಣ. ಆ ನಾರಾಯಣನ ಯಾವುದೇ ರೂಪದಲ್ಲಿ ನೀವು ಸ್ಮರಣೆ ಮಾಡ್ಬೋದು. ಶ್ರೀನಿವಾಸ, ವೆಂಕಟೇಶ್ವರ, ರಂಗನಾಥ, ರಾಮ, ಕೃಷ್ಣ ಇತ್ಯಾದಿ ವಿಷ್ಣುವಿನ ಯಾವುದೇ ಅವತಾರ ಸ್ವರೂಪವನ್ನು ನೀವು ಅಲ್ಲಿ ಪಠನೆ ಅದರ ಸ್ವಂತ ಶ್ಲೋಕಗಳನ್ನು ಪಠನೆ ಮಾಡ್ಬೋದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ ಮುಂತಾದ ಜನಪ್ರಿಯವಾದ ಈ ಮೂಲ ಮಂತ್ರಗಳನ್ನು ನೀವು ಪಠನೆ ಸಹ ಮಾಡ್ಬೋದು. ಬುಧವಾರದಂದು ಇಂಥ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಆಲಯಗಳ ದರ್ಶನ ಮಾಡಿ ಅಲ್ಲಿ ಸೇವೆಗಳನ್ನು ಸಲ್ಲಿಸುವಂಥದ್ದು, ತುಳಸಿ ಮಾಲೆಗಳನ್ನು ವಿಷ್ಣುವಿನ ಅರ್ಚನೆ ಮಾಡುವಂಥದ್ದು ಮುಂತಾದವೆಲ್ಲ ಒಂದು ಶ್ರೇಷ್ಠವಾದ ಪರಿಹಾರ ಆಗಿರುತ್ತೆ. ಅದೇ ರೀತಿ ಬುಧನ ಒಂದು ಶ್ಲೋಕಗಳು ಸಹ ಬರ್ತವೆ. ಬುಧನ ಶ್ಲೋಕ ನವಗ್ರಹಗಳ ಸ್ತೋತ್ರದಲ್ಲಿ ವೇದವ್ಯಾಸ ರಹಿತವಾದಂಥದ್ದು. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸರಳವಾದ ಈ ವೇದವ್ಯಾಸ ರಚಿತವಾದಂಥ ಈ ಶ್ಲೋಕವನ್ನು ನೀವು 5 ಬಾರಿ ಪಠನೆ ಮಾಡ್ಬೋದು. ಅದೇ ರೀತಿ ಬುಧನ ಪೀಡಾ ಪರಿಹಾರ ಶ್ಲೋಕ ಅಂತ ಜನಪ್ರಿಯವಾಗಿರುತ್ತೆ. ಅದು ಈ ರೀತಿ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯ ಕೊರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ ಅಂಥೇಳಿ ಅಲ್ಲಿ ಆ ಒಂದು ಬುಧನ ಪೀಡಾ ಪರಿಹಾರ ಶ್ಲೋಕ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಇದನ್ನು ನೀವು ಭಕ್ತಿಯಿಂದ ಪಠನೆ ಮಾಡಿದರೂ ಆ ಬುಧನಿಂದ ಆಗತಕ್ಕಂಥ ವ್ಯತಿರಿಕ್ತ ಪ್ರಭಾವಗಳು ಅಥವಾ ವಕ್ರಗತಿಯ ಪ್ರಭಾವಗಳು ಸಹ ನಿವಾರಣೆ ಆಗುತ್ತೆ. ಈ ರೀತಿ ಗಣೇಶ, ವಿಷ್ಣು, ನಾರಾಯಣ, ರಂಗನಾಥ, ರಾಮ, ಕೃಷ್ಣ ಅಥವಾ ಶ್ರೀನಿವಾಸ ಯಾವುದೇ ರೂಪದಲ್ಲೂ ಅಥವಾ ಬುಧನ ಸ್ವರೂಪದಲ್ಲೂ ನೀವು ಈ ಭಕ್ತಿಯನ್ನು ಮಾಡುವಂಥದ್ದು. ಹಾಗೆಯೇ ದಾನ ಧರ್ಮದ ಆಸಕ್ತಿ ಉಳ್ಳಂಥವರು ಬುಧನ ಒಂದು ಧಾನ್ಯವಾದಂಥ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಅವಶ್ಯಕತೆ ಉಳ್ಳವರಿಗೆ, ಬಡವರಿಗೆ, ಪುರೋಹಿತರಿಗೆ, ಅರ್ಚಕರಿಗೆ ಅಥವಾ ಇನ್ನಿತರ ಈ ಸೇವಾ ಆಶ್ರಮಗಳಿಗೆ, ಅನ್ನದಾನದ ಸಂಸ್ಥೆಗಳಿಗೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಅಲ್ಲಿ ದಾನ ರೂಪದಲ್ಲಿ ಕೊಡುವಂಥದ್ದು. ಅದೇ ರೀತಿ ಹಸಿರು ತರಕಾರಿ ಸೊಪ್ಪುಗಳು ಸಹ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು, ಅದನ್ನು ಸಹ ದಾನವಾಗಿ ಕೊಡ್ಬೋದು. ಇದೇ ರೀತಿ ಪುಸ್ತಕ, ಲೇಖನ ಸಾಮಗ್ರಿ, ಸ್ಟೇಷನರಿಗಳನ್ನು ಸಹ ಬುಧನ ವ್ಯಾಪ್ತಿಯಲ್ಲಿ ಬರುವಂಥ ದಾನಗಳಾಗಿವೆ. ಅದನ್ನು ಸಹ ಅವಶ್ಯಕತೆಯುಳ್ಳ ಬಡ ವಿದ್ಯಾರ್ಥಿಗಳಿಗೆ ದಾನವಾಗಿ ಕೊಡ್ಬೋದು. ಇನ್ನು ಬುಧನು ಈ ಮಂಗಳಮುಖಿ ಅಥವಾ ತೃತೀಯ ಲಿಂಗಿಗಳ ಕಾರಕತ್ವವನ್ನು ಹೊಂದಿರುವ ಕಾರಣ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಹಣದ ರೂಪದಲ್ಲೋ ವಸ್ತು ರೂಪದಲ್ಲೋ ಅವರಿಗೆ ದಾನವನ್ನು ಕೊಡುವಂಥದ್ದು ಇವೆಲ್ಲವೂ ಉಪಾಯಗಳಿರ್ತವೆ. ಹಾಗಾಗಿ ಬುಧನ ದೋಷ ನಿವಾರಣೆಗೆ ಭಕ್ತಿ ಮಾರ್ಗ, ದಾನ ಧರ್ಮದ ಮಾರ್ಗ ಅಥವಾ ಇನ್ನಿತರ ಮಾರ್ಗಗಳನ್ನು ಅನುಸರಣೆ ಮಾಡಿ ನಿಮಗಿರ್ತಕ್ಕಂಥ ವಕ್ರಗತಿ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಈ ಒಂದು ಬುಧನ ವಕ್ರಗತಿಯ ಕಾಲದಲ್ಲಿ
ಈ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಯಾವುದೇ ರಾಶಿಗೆ ಬಾರದೇ ಇರಲಿ. ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ನವಗ್ರಹ ಕೃಪೆಯಿಂದ ಸಿದ್ಧಿಯಾಗಲಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾಂ ಸನ್ಮಂಗಲಾನಿ ಭವಂತು.